ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾಸ್ತು ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಾವು ಆ ಸ್ಥಳವನ್ನು ನಾವು ಪೂರ್ಣವಾಗಿ ಬಳಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಇರ್ಬೋದು. ಈ ರೀತಿ ಕೆಲವು ಸಾರಿ ಏನು ಮಾಡಿಬಿಡ್ತೀವಿ, ನಾವು ವಾಸ್ತು ಅಂದಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಈ ಅಷ್ಟ ದಿಕ್ಕುಗಳನ್ನು ಪರಿಗಣನೆಗೆ ತಗೊಂಡು ಮನೆಯನ್ನು ನಿರ್ಮಾಣ ಮಾಡ್ಕೊಳ್ತೀವಿ. ಆದರೆ ಮನೆ ಸೈಟ್ ಇರ್ಬೋದು ಅಥವಾ ನಾವು ಮನೆ ಕಟ್ಕೊಳ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಪರಿಪೂರ್ಣವಾಗಿ ಯಾವಾಗಲೂ ಕೂಡ ದಕ್ಷಿಣ ಮತ್ತು ಪಶ್ಚಿಮವನ್ನು ವಿಸ್ತರಣೆ ಮಾಡಬಾರ್ದು. ದಕ್ಷಿಣದ ಕಡೆ ಎಷ್ಟು ಜಾಗ ಕಡಿಮೆ ಇದ್ದರೆ ಅಷ್ಟು ಶುಭ. ಪಶ್ಚಿಮದ ಕಡೆ ಜಾಗವನ್ನು ಖಾಲಿ ಬಿಡಬಾರ್ದು. ನೀವು ಮನೆ ಕಟ್ಟೋವಾಗ ನಮಗೇನಾಗುತ್ತೆ, ನಾಲ್ಕೂ ಮೂಲೆಗಳಲ್ಲೂ ಜಾಗ ಒಂದೇ ಥರ ಇರಬೇಕು, ಸ್ವಲ್ಪ ವಿಸ್ತರಣೆಯಾಗಿರಬೇಕು, ಖಾಲಿ ಜಾಗ ಇರಬೇಕು ಅಂತಕ್ಕಂಥ ಉದ್ದೇಶ ನಾವು ನೋಡಿದ್ದೇ. ಆದರೆ ಸುತ್ತಲೂ ಜಾಗ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಉದ್ದೇಶಪೂರ್ವಕವಾಗಿ ಮನೆ ಕಟ್ಕೊಂಡಾಗ ಎಷ್ಟೋ ಜನ ನಾವು ಆಯಗಳಿಟ್ಕೊಂಡು ಮಾಡ್ತೀವಲ್ವ, ಆಯಗಳಿಟ್ಕೊಂಡು ಮಾಡಾಗ ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ಕಾಕಾಯ, ಖರಾಯ, ಗಜಾಯ ಈ ರೀತಿ ಆಯಗಳಿಟ್ಕೊಂಡು ಮಾಡಿದ್ರೂ ಕೂಡ ನಮಗೇನು ಅಂತ ಹೇಳಿದ್ರೆ ಆ ಮನೆ ಒಂದು ಒಳ್ಳೆ ಜಾಗದಲ್ಲಿ ಕುಳಿತಿರಬೇಕು, ಸುತ್ತಲೂ ಜಾಗ ಇರಬೇಕು. ಆದರೂ ಕೂಡ ಎಷ್ಟೋ ಸಾರಿ ಇವತ್ತು ಸರ್ಕಾರಿ ಬಂಗಲೆಗಳಿರ್ಬೋದು, ಕೆಲವು ಮಹಲುಗಳಿರ್ಬೋದು, ಇವತ್ತು ಆ ಸರ್ಕಾರಿ ಬಂಗಲೆಗಳಲ್ಲಿ ಯಾರೂ ಇಲ್ಲ, ಆ ಮಹಲುಗಳಲ್ಲಿ ಯಾರೂ ಇಲ್ಲ. ಯಾಕೆ ಅಂದರೆ ಮನೆಯ ಪಶ್ಚಿಮ ಮತ್ತು ದಕ್ಷಿಣದ ಕಡೆ ಹೆಚ್ಚು ಜಾಗವನ್ನು ಬಿಡಬಾರ್ದು. ನೈಋತ್ಯ ಭಾಗದಲ್ಲಿ ನೈಋತ್ಯ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ, ಅಲ್ಲಿ ನೈಋತ್ಯ ಪಶ್ಚಿಮ ಅಥವಾ ನೈಋತ್ಯ ದಕ್ಷಿಣದ ಆ ಮಧ್ಯೆ ನೀವು ಮನೆಯನ್ನು ಕೂರಿಸ್ಕೋಬೇಕು. ಪಶ್ಚಿಮದ ಕಡೆ ಜಾಗ ಕಡಿಮೆ ಇರಬೇಕು, ದಕ್ಷಿಣದ ಕಡೆ ಜಾಗ ಕಡಿಮೆ ಇರಬೇಕು. ಉತ್ತರಕ್ಕೆ ಎಷ್ಟು ಜಾಸ್ತಿ ಇದ್ದರೆ ಒಳ್ಳೆಯದು. ಆದರೆ ಆ ಉತ್ತರದ ಜಾಗವೂ ಕೂಡ ಪೂರ್ವ ಜಾಗಕ್ಕಿಂತ ಜಾಸ್ತಿ ಇರಬಾರ್ದು. ಪೂರ್ವ ಜಾಗಕ್ಕಿಂತ ನಾವು ಕೆಲವರು ಏನು ಮಾಡಿಬಿಡ್ತಾರೆ, ಉತ್ತರಕ್ಕೆ ಕುಬೇರ, ಪೂರ್ವಕ್ಕೆ ಇಂದ್ರ, ಎರಡೂ ಜಾಗವನ್ನು ದಂಡಿಯಾಗಿದೆ ನಾವು ಅಲ್ಲಿವರೆಗೂ ಇಟ್ಕೊಂಬಿಡೋಣ ಅಂತ ಹೋಗ್ತಾರೆ. ಅಲ್ಲೂ ಕೂಡ ನಿಮಗೆ ಸಮಾಧಾನವಾಗಿ ವಾಸ್ತು ಅಂದರೆ ವಸತಿ ಇತಿ ವಾಸ್ತು ಅಂತ ಕರಿತೀವಿ. ಹಾಗಾಗಿ ಈ ಪೂರ್ವ ಮತ್ತು ಉತ್ತರ ಜಾಗಗಳನ್ನು ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಪೂರ್ವ ಜಾಗವನ್ನು ಒಂದು 5 ಇಂಚು, 1 ಇಂಚು, 1 ಅಡಿ ಜಾಸ್ತಿ ಬಿಟ್ಟು ಉತ್ತರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅಲ್ಲಿ 100 ವರ್ಷ ಆ ಮನೆಯನ್ನು ನೀವು ನಿಮ್ಮ ಮಕ್ಕಳು ಕೂಡ ಅಲ್ಲಿ ಸುಖ ಶಾಂತಿ ನೆಮ್ಮದಿಯಾಗಿ ಇರಬಹುದು. ಇವತ್ತಿನ ದಿವಸ ಏನು ಅಂತ ಹೇಳಿದ್ರೆ 4 ದಿಕ್ಕುಗಳಲ್ಲಿ ದಕ್ಷಿಣದ ದಿಕ್ಕು ಮತ್ತು ಪಶ್ಚಿಮದ ದಿಕ್ಕು ಕಡೆ ಹೆಚ್ಚು ಜಾಗವನ್ನು ಬಿಡಬಾರ್ದು. ಇದರಿಂದ ನಮಗೇನಾಗತ್ತೆ, ಹಾಗೆ ಬಿಟ್ಟಾಗ ಅನೇಕ ಉಪದ್ರವಗಳು, ದೃಷ್ಟಿ, ಹಾಗೆ ಆಕಸ್ಮಿಕ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಇದೇನಾಗುತ್ತೆ. ಯಾಕೆಂದರೆ ಪೂರ್ವಕ್ಕೆ ಇಂದ್ರ, ಪಶ್ಚಿಮಕ್ಕೆ ಶನಿ ಭಗವಾನರು, ಉತ್ತರಕ್ಕೆ ಕುಬೇರ, ಹಾಗೆ ದಕ್ಷಿಣಕ್ಕೆ ತಗೊಂಡಾಗ ಯಮ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಈಶಾನ್ಯಲ್ಲಿ ನಡಿಬೇಕಂತೆ, ವಾಯುವ್ಯದ ಹೇಸಿಗೆ, ನೈಋತ್ಯದ ನಿದ್ದೆ, ಆಗ್ನೇಯದ ಅಡಿಗೆ. ಇದೇ ವಾಸ್ತು, ಇನ್ನೇನೂ ಇಲ್ಲ. ಹಾಗಾಗಿ ನೀವು ಮನೆ ಕಟ್ಟಬೇಕು ಅಂತಿದ್ದೀರಾ, ಕಟ್ಟಿದ್ದೀರಾ, ಆದಷ್ಟು ದಕ್ಷಿಣದ ಕಡೆ, ಪಶ್ಚಿಮದ ಕಡೆ, ಅದರ ಜೊತೆಗೆ ಈ ಖಾಲಿ ವೇಸ್ಟ್ ಆಗಿರೋದು, ನಿಮಗೆ ಅಲ್ಲಿ ಯೂಸ್ ಮಾಡದೇ ಇರೋದು ಎಲ್ಲ ವಸ್ತುಗಳನ್ನು ತಗೊಂಡು ಹೋಗ್ಬಿಟ್ಟು ದಕ್ಷಿಣಕ್ಕೆ ಹಾಕ್ಬಿಡ್ತೀರಾ, ಇಲ್ಲ ಪಶ್ಚಿಮಕ್ಕೆ ಹಾಕ್ಬಿಟ್ಟು ಪೂರ್ವದ ಕಡೆ ಯಾರಾದರೂ ಬಂದರೆ ಶುದ್ಧವಾಗಿರೋದು ನೋಡ್ಕೊಳ್ತೀರಾ, ಉತ್ತರದ ಕಡೆ ನೋಡ್ಕೋತೀರಾ. ಇದು ತಪ್ಪು. ಉಪಯೋಗಿಸದೇ ಇರ್ತಕ್ಕಂಥ ವಸ್ತುಗಳನ್ನು ಯಮನ ಕಡೆ, ಶನಿಯ ಕಡೆ ಇಟ್ಟಾಗ ಅವರ ಅಣ್ಣ ತಮ್ಮಂದಿರು. ಹಾಗಾಗಿ ಏನಾಗುತ್ತೆ, ಸೂರ್ಯ ಭಗವಾನರ ಮಕ್ಕಳು, ತಕ್ಷಣ ಏನಾಗುತ್ತೆ, ಶಕ್ತಿ ಹೊಟ್ಟೋಗುತ್ತೆ, ಆರೋಗ್ಯ ಹೊಟ್ಟೋಗುತ್ತೆ, ಅಪವಾದಗಳು, ಭೂ ವಿವಾದಗಳು ಬರೋದೇ ಇದರಿಂದ. ದಕ್ಷಿಣ ಮತ್ತು ಪಶ್ಚಿಮದ ಕಡೆ ನೀವೇನಾದರೂ ಜಾಸ್ತಿ ಜಾಗವನ್ನು ಬಿಟ್ಟಿದ್ರೆ ಭೂ ವಿವಾದಗಳು ಬರುತ್ತೆ, ಅನ್ನೆಸರಿ ಅಪವಾದಗಳು ಕೂಡ ಬರುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ, ಸಂಪ್ರದಾಯ, ಆಚಾರ ಆಧಾರದ ಮೇಲೆ ಇವೆಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.